हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज 11वां दिन है बेसिक हिंदी कोर्स का और ये 11वां क्लास है। और आज प्रेजेंट टेंस पार्ट कंप्लीट हो जाता है। और आप मुझे अगर फॉलो कर रहे हैं तो आप समझ पाते हैं कि प्रेजेंट टेंस में 4 प्रकार के सेंटेंस है। उन 4 प्रकार के सेंटेंस में कौन कौन से सब्जेक्ट वर्ड इस्तेमाल किए हैं आप जानते हैं या सीख लिए होंगे। स्टूडेंट्स, आज ही, शी, इट, इन 3 वर्ड्स के लिए हिंदी में एक ही वर्ड है वह। और एक नेम को लेकर सेंटेंस फॉर्मेशन कैसे करना चाहिए आज आपको सिखाऊंगा। ये 4 वर्ड होने के बाद हिंदी में प्रेजेंट टेंस सेंटेंस में किस प्रकार के सेंटेंस बनाते हैं या बनाना चाहिए आप सीख चुके हैं। तो आज प्रेजेंट टेंस का आखिरी क्लास होगा और आखिरी क्लास में आपको इन वर्ड्स को लेकर या इन वर्ड्स को किस तरह से सेंटेंस में इस्तेमाल करना चाहिए, यूज़ करना चाहिए, आपको सिखा रहा हूँ। स्टूडेंट्स, जो भी मेरे चैनल पर नए हैं सब्सक्राइब कर लीजिए और वीडियो को अंत तक देखिए। ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೊನೆ ತನಕ ನೋಡಿ। ಇವತ್ತಿನ ಕ್ಲಾಸು 11ನೇ ಕ್ಲಾಸು। ಇವತ್ತು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ನ ಕೊನೆಯ ಕ್ಲಾಸು। ಪ್ರೆಸೆಂಟ್ ಟೆನ್ಸ್ ಒಂದು ಮುಗಿತಂದರೆ ನೆಕ್ಸ್ಟ್ ಪೀರಿಯಡಿಂದ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಸೆಂಟೆನ್ಸ್ ಮಾಡಬೇಕು ಅಂತ ಕಲಿಸ್ಕೊಡ್ತೀನಿ। ಇವತ್ತು ಪ್ರೆಸೆಂಟ್ ಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಡ್ಸ್ ಏನೇ ಹಿ, ಶಿ, ಇಟ್ और ನೇಮ್ ಈ 4 ವರ್ಡ್ ಹೇಗೆ ಯೂಸ್ ಮಾಡಬೇಕಂತ ಕಲಿಸ್ಕೊಡ್ತೀನಿ। ಹಿ, ಶಿ, ಇಟ್ ಈ 3 ವರ್ಡ್ ಇಂಗ್ಲೀಷ್ ವರ್ಡ್ ಇದೆಯಲ್ಲ, ಈ 3 ವರ್ಡಿಗೆ ಹಿಂದಿಯಲ್ಲಿ ಒಂದೇ ಒಂದು ವರ್ಡ್ ಇರೋದು ವಹ, ವಹ ಅಲ್ಲ ವಹ। ಆಮೇಲೆ ನಾಮ್ ಅಂದರೆ ನೇಮ್ ಬಂದ್ಬಿಡೋದು। ಸೊ ಇವತ್ತು ಈ ವರ್ಡನ್ನು ಯೂಸ್ ಮಾಡಿ ಸೆಂಟೆನ್ಸ್ ಹೇಗೆ ಮಾಡಬೇಕಂತ ಕಲಿಸ್ಕೊಡ್ತೀನಿ। ಸೊ ನೀಟಾಗಿ ನೋಟ್ಬುಕ್ಕಲ್ಲಿ ಬರ್ಕೊಂಡ್ಬಿಡಿ, ಯಾಕೆಂದರೆ ತುಂಬ ಈಸಿ। ಇವತ್ತಿನ ಕ್ಲಾಸ್ ಆದಮೇಲೆ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸು ಕಂಪ್ಲೀಟಾಗಿ ಹೋಗುತ್ತೆ। ನೆಕ್ಸ್ಟ್ ವೀಡಿಯೋದಲ್ಲಿ ಪಾಸ್ಟ್ ಟೆನ್ಸಲ್ಲಿ ಹೇಗೆ ಸೆಂಟೆನ್ಸ್ ಮಾಡಬೇಕು ಕಲಿಸ್ಕೊಡ್ತೀನಿ। ಸೊ ನೀಟಾಗಿ ನೀವು ಒಂದೊಂದೇ ಕ್ಲಾಸ್ ಮಾಡಿಕೊಂಡು ಒಂದೊಂದೇ ಕ್ಲಾಸ್ ಅಟೆಂಡ್ ಮಾಡಿಕೊಂಡು ಒಂದೊಂದೇ ವಿಡಿಯೋ ಚೆನ್ನಾಗಿ ನೋಡ್ಕೊಂಡು ಹೋದರೆ ನೀವು ಹಿಂದಿ ತುಂಬ ಈಸಿಯಾಗಿ ಕಲಿಬೋದು। ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ನೀಟಾಗಿ ನಾನು ಹೇಗೆ ಹೇಳ್ತಾ ಇದ್ದೀನಿ ಹಾಗೆ ನೀವು ಕಲ್ತ್ಕೊಂಡು ಹೋಗ್ತಾಯಿರಿ। ಸೊ ಇದು ಒಂದು ಕ್ಲಾಸ್ ಆದಮೇಲೆ ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ಐ ವಿಲ್ ಗಿವ್ ಯು 30 ಹಿಂದಿ ವರ್ಡ್ಸ್, ಕನ್ನಡ ಟು ಹಿಂದಿ ವರ್ಡ್ಸ್, ಮತ್ತು 30 ವರ್ಡ್ಸ್ ಕೊಡ್ತೀನಿ। ಆಲ್ರೆಡಿ ನಿಮ್ಮ ಹತ್ರ ಒಂದು 150 160 ವರ್ಡ್ಸ್ ಆಗಿದೆ। ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು 30 ವರ್ಡ್ಸ್ ಕೊಡ್ತೀನಿ। ಆಮೇಲೆ ಪಾಸ್ಟ್ ಟೆನ್ಸು ಸ್ಟಾರ್ಟ್ ಮಾಡ್ತೀನಿ, ಪಾಸ್ಟ್ ಟೆನ್ಸ್ ಪಾರ್ಟ್ ಸ್ಟಾರ್ಟ್ ಮಾಡ್ತೀನಿ। ಪಾಸ್ಟ್ ಟೆನ್ಸಲ್ಲಿ ಸೆಂಟೆನ್ಸ್ ಹೇಗೆ ಮಾಡಬೇಕು ಅಂತ ನಾನು ಕಲಿಸ್ಕೊಡ್ತೀನಿ। ಬನ್ನಿ ಸ್ಟೂಡೆಂಟ್ಸ್, ಇವಾಗ ಬೋರ್ಡ್ ತೋರಿಸ್ತೀನಿ, ಆ ಬೋರ್ಡಲ್ಲಿ ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ತೀನಿ। ಬನ್ನಿ ಬೋರ್ಡ್ ನೋಡಿ। ಸ್ಟೂಡೆಂಟ್ಸ್, ಬೋರ್ಡ್ ನೋಡ್ತಾ ಇದ್ದೀರಾ ಅಂದ್ಕೊಳ್ತೀನಿ, ನೀಟಾಗಿ ಬೋರ್ಡ್ ನೋಡ್ಕೊಳ್ಳಿ। ವಹ ಹಿಂದಿಯಲ್ಲಿ ವಾ ಅಂದರೆ ಇಂಗ್ಲೀಷಲ್ಲಿ 3 ವರ್ಡ್ ಬರುತ್ತೆ। ಹಿ, ಶಿ, ಇಟ್ ಈ 3 ವರ್ಡಿಗೆ ಹಿಂದಿಯಲ್ಲಿ ವಹ ಒಂದೇ ವರ್ಡು ಯೂಸ್ ಮಾಡ್ತೀವಿ। ಆಮೇಲೆ ಇಲ್ಲಿ ನೇಮ್ ಅಂತಿದೆಯಲ್ವಾ, ನೇಮ್ಗೆ ಹಿಂದಿಯಲ್ಲಿ ನಾಮ್ ಅಂತ ಕರಿತೀವಿ। ಅಂದರೆ ನಮ್ಮ ಸೆಂಟೆನ್ಸಲ್ಲಿ ಯಾವುದೋ ಒಂದು ನೇಮ್ ಯೂಸ್ ಮಾಡಿ ಸೆಂಟೆನ್ಸ್ ಹೇಗೆ ಬರಿಬೇಕು ಅದು ಕಲಿಸ್ಕೊಡ್ತೀನಿ। ಆಮೇಲೆ ವಹ ಈ ಸಬ್ಜೆಕ್ಟ್ ವರ್ಡ್ ಇದೆಲ್ಲ 3 ವಹ ಹೇಗೆ ಯೂಸ್ ಮಾಡಬೇಕಂತ ಕಲಿಸ್ಕೊಡ್ತೀನಿ। ನೋಡ್ಕೊಳ್ಳಿ, ವಹ ಒಂದು ತೊಗೊಂಡ್ಬಿಡಿ, ಹಿ ಅಂತ ತೊಗೊಂಡ್ಬಿಡಿ। ಇದು ಹೀನ ಶೀನ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರೆ, ವರ್ಬರ್ಡು ಸ್ಟಿಲ್ಲಿಂಗ್ ಇದ್ದರೆ ಇಲ್ಲಿ ಸ್ಟಿಲ್ಲಿಂಗ್ ಇದೆ ಅಂತ ಅರ್ಥ, ವರ್ಬರ್ಡು ಪುಲ್ಲಿಂಗ್ ಇದೆ ಅಂದರೆ ಸಬ್ಜೆಕ್ಟ್ ವರ್ಡು ಪುಲ್ಲಿಂಗ್ ಇದೆ ಅಂತ ಅರ್ಥ। ಹುಡುಗ ಹುಡುಗಿ ಹೆಂಗೆ ಗುರ್ತು ಮಾಡ್ಕೊಳ್ಬೇಕಂದ್ರೆ ವರ್ಬರ್ಡು ನೋಡಬೇಕು, ಸ್ಟಿಲ್ಲಿಂಗ್ ವರ್ಬರ್ಡ್ ಇದ್ದರೆ ಇಲ್ಲಿ ಸಬ್ಜೆಕ್ಟು ಸ್ಟಿಲ್ಲಿಂಗ್ ಇದೆ ಅಂತ, ಆಮೇಲೆ ವರ್ಬರ್ಡ್ ಪುಲ್ಲಿಂಗ್ ಇದೆ ಅಂದರೆ ಇಲ್ಲಿ ಪುಲ್ಲಿಂಗ್ ಸಬ್ಜೆಕ್ಟ್ ವರ್ಡ್ ಇದೆ ಅಂತ ಅರ್ಥ। ಇವಾಗ ನೋಡ್ಕೊಳ್ಳಿ, ಫಸ್ಟು ವಹ ಸೇಬ್ ಖಾತಾ ಹೈ, ಖಾತಾ ಬಂದಿದೆಯಲ್ಲ, ಇಲ್ಲಿ ಏನಿದೆ ಅಂದರೆ ಹುಡುಗ ಇದೆ ಅಂತ ಅರ್ಥ। ಹಿ ಅರ್ಥ ಆಯ್ತಾ ಮಕ್ಕಳೇ? ಇನ್ನೊಂದು ಸಾರಿ ನೋಡ್ಕೊಳ್ಳಿ, ವಹ ಸೇಬ್ ಖಾತಾ ಹೈ
ಅಂದರೆ ಪುಲ್ಲಿಂಗ್ ಅಂತ. वहाँ सेब खाता है, वहाँ सेब खा रहा है, वहाँ सेब खा चुका है, वहाँ सेब खाता होगा. ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ, ಫಸ್ಟ್ ಸೆಂಟೆನ್ಸಲ್ಲಿ ಯಾವ ವರ್ಡ್ ಯೂಸ್ ಮಾಡ್ತೀವಿ ಅದೇ ವರ್ಡ್ ಇಲ್ಲಿ ಫೋರ್ತ್ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಯಾವಾಗ ಯೂಸ್ ಮಾಡಬೇಕಂದ್ರೆ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸಲ್ಲಿ. ನಾನು ಮುಂಚೆನೇ ಅವಾಗ ಹೇಳ್ತಾ ಇದ್ದೀನಿ. ಇದು ಇಂಗ್ಲೀಷಲ್ಲಿ ನೀವು ನೋಡ್ಕೊಳ್ಬೇಕಂದ್ರೆ ಫಸ್ಟ್ ಸೆಂಟೆನ್ಸ್ ಈಸು ಪ್ರೆಸೆಂಟ್ ಇಂಡೆಫಿನಿಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟು ಕಂಟಿನ್ಯೂಸ್ ಟೆನ್ಸ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಸಾಮಾನ್ಯ ವರ್ತಮಾನ ಕಾಲ್ ಫಸ್ಟ್ ಒನ್, ಸೆಕೆಂಡ್ ಒನ್ ಅಪೂರ್ಣ ವರ್ತಮಾನ ಕಾಲ್, ಮೂರನೇದು ಪೂರ್ಣ ವರ್ತಮಾನ ಕಾಲ್, ನಾಲ್ಕನೇದು ಸಂದಿಗ್ಧ ವರ್ತಮಾನ ಕಾಲ್. ಸೊ ಈ ಥರ ನೆನ್ಪಿಟ್ಕೊಂಡು ಹೋಗಿ. ಈ ಕಡೆ ಬನ್ನಿ, ನೇಮ್ ಅಂತ ತೊಗೊಂಡ್ಬಿಡಿ. ಯಾವುದೋ ಒಂದು ರವಿನೋ ಸುರೇಶೋ ರಾಕೇಶೋ ಯಾವುದೋ ಒಂದು ಸಬ್ಜೆಕ್ಟ್ ವರ್ಡ್ ನೇಮ್ ತೊಗೊಂಡ್ರೆ ಗರ್ಲ್ ನೇಮ್ ಆದರೂ ತೊಗೊಳ್ಳಿ, ಬಾಯ್ ನೇಮ್ ಆದರೂ ತೊಗೊಳ್ಳಿ. ಹೇಗೆ ಬರಿಬೇಕಂತ ನಾನು ರವಿ ತೊಗೊಂಡಿದ್ದೀನಿ. ರವಿ ಕಹಾನಿ ಪಡ್ತಾ ಹೈ. ರವಿ ಪುಲ್ಲಿಂಗ್ ಇದೆ, ಇಲ್ಲಿ ಕೂಡ ಪುಲ್ಲಿಂಗ್ ವರ್ಡ್. ರವಿ ಕಹಾನಿ ಪಡ್ತಾ ಹೈ, ರವಿ ಕಹಾನಿ ಪಡ್ ರಹಾ ಹೈ, ರವಿ ಕಹಾನಿ ಪಡ್ ಚುಕಾ ಹೈ, ರವಿ ಕಹಾನಿ ಪಡ್ತಾ ಹೋಗಾ. ಇವಾಗ ಈ ರವಿ ಪ್ಲೇಸಲ್ಲಿ ಯಾವುದೋ ಒಂದು ಗರ್ಲ್ ಹೆಸರು ತೊಗೊಳ್ಳೋಣ, ಗೀತಾ ಅಂತ ತೊಗೊಳ್ಳೋಣ. ಈ ಗೀತಾ ತೊಗೊಂಡ್ರೆ ಇಲ್ಲಿ ವರ್ಡ್ ತಿ ಅಂತ ಬರಲೇಬೇಕು. ಗೀತಾ ಕಹಾನಿ ಪಡ್ತಿ ಹೈ, ಗೀತಾ ಕಹಾನಿ ಪಡ್ ರಹಿ ಹೈ, ಗೀತಾ ಕಹಾನಿ ಪಡ್ ಚುಕಿ ಹೈ, ಗೀತಾ ಕಹಾನಿ ಪಡ್ತಿ ಹೋಗಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಬನ್ನಿ, ಇಲ್ಲಿ ಕೂಡ ನಾವು ಸ್ಟಿಲ್ಲಿಂಗ್ ಮಾಡಬೇಕಂದ್ರೆ ವಹಾ ಸೇಬ್ ಖಾತಿ ಹೈ, ಗರ್ಲ್ ಯಾವುದೋ ಒಂದು ಗರ್ಲ್ ಇದೆ ಅಂದರೆ ಖಾತಿ ಹೈ. वहाँ सेब खाती है, वहाँ सेब खा रही है, वहाँ सेब खा चुकी है, वहाँ सेब खाती होगी. सो इस तरह से आपको सेंटेंस बनाने के लिए सीख लेना चाहिए. निरंतर आप सीख लीजिए स्टूडेंट्स. ಈ ಥರ ಸೆಂಟೆನ್ಸ್ ಫಾರ್ಮೇಷನ್ ಮಾಡೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಒಳ್ಳೆ ಹಿಂದಿ, ಶುದ್ಧ ಹಿಂದಿ ನಿಮಗೆ ಬಂದ್ಬಿಡುತ್ತೆ. ಸೊ ನಾನು ಮುಂಚೆಯಿಂದ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಏನೇ ಬೇಸಿಕ್ ಅಂದರೆ ಇದೇ ಎಲ್ಲ. ನಾನು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸಲ್ಲಿ ಎಷ್ಟು ಸಬ್ಜೆಕ್ಟ್ ವರ್ಡ್ ಯೂಸ್ ಮಾಡಿದ್ದೇನೆಂದರೆ, ಒನ್ಸ್ ಅಗೇನ್ ಯು ಲಿಸನ್ ಹಿಯರ್. ಫಸ್ಟು ಮೈ ಸಬ್ಜೆಕ್ಟ್ ಯೂಸ್ ಮಾಡಿದ್ವಿ. ಮೈ ಯೂಸ್ ಮಾಡಿದ್ರೆ ಹೂ ಅಂತ ಬರಿಬೇಕು. ಇವಾಗ ಒಂದು ಫಾರ್ ಎಕ್ಸಾಂಪಲ್ ಮೈ ಸೇಬ್ ಖಾತಾ ಹೂँ ಆ ಥರ. ಆಮೇಲೆ ಮೈ ಸೇಬ್ ಖಾ ರಹಾ ಹೂँ, ಮೈ ಸೇಬ್ ಖಾ ಚುಕಾ ಹೂँ, ಮೈ ಸೇಬ್ ಖಾತಾ ಹೋಗುಂಗ. ಇಲ್ಲಿ ಈ ಥರ ಮಾಡ್ಕೊಂಡು ಹೋಗಬೇಕು. ಸೊ ನೆಕ್ಸ್ಟ್ ಹಮ್ ಪ್ಲೂರಲ್ ವರ್ಡ್ ಇದೆ. ಹಮ್ ಸೇಬ್ ಖಾತೆ ಹೇ, ತೇ ಮಾಡಬೇಕು. ಹಮ್ ಸೇಬ್ ಖಾತೆ ಹೈ, ಹಮ್ ಸೇಬ್ ಖಾ ರಹೆ, ಹಮ್ ಸೇಬ್ ಖಾ ಚುಕೆ ಹೈ, ಹಮ್ ಸೇಬ್ ಖಾತೆ ಹೋಂಗೆ. ಸೊ ಅದೇ ಸ್ಟಿಲ್ಲಿಂಗಲ್ಲಿ ಮಾಡಬೇಕಂದ್ರೆ ಹಮ್ ಸೇಬ್ ಖಾತಿ ಹೈ, ಹಮ್ ಸೇಬ್ ಖಾ ರಹಿ ಹೈ, ಹಮ್ ಸೇಬ್ ಖಾ ಚುಕಿ ಹೈ, ಹಮ್ ಸೇಬ್ ಖಾತಿ ಹೋಂಗಿ. ಖಾತಿ होंगी, हूँ बरदू गी बरीबेको, होंगी. ओके ना? सो इस तरह सेंटेंस बनाने के लिए सीख लीजिए स्टूडेंट्स. ಈ ಥರ ಸೆಂಟೆನ್ಸ್ ಮಾಡೋದನ್ನು ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಟಾಪಿಕ್ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಒಂದು ನಿಮಿಷ ನೋಡ್ಕೊಳ್ಳಿ, ನೀಟಾಗಿ ಬರ್ಕೊಂಡ್ಬಿಡಿ. ಥ್ಯಾಂಕ್ ಯು.